ಸರ್ಜರಿ ಮಾಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದಿಂದ ಬೆಂಗಳೂರಿಗೆ ಬೇಲ್ ಮೇಲೆ ಆಚೆ ಬಂದ ದರ್ಶನ್ಗೆ ಈ ದಿನದವರೆಗೂ ಸರ್ಜರಿ ಆಗಿಲ್ಲ. ಸರ್ಜರಿ ಮಾಡಿಸ್ಕೊಳ್ಳಿಕ್ಕೆ ಅನೇಕ ಹೆಲ್ತ್ ಫ್ಯಾಕ್ಟರ್ಗಳೇ ಕಾರಣ ಆಗ್ತಿದೆ ಅಂತ ಹೇಳಿ ಮೆಡಿಕಲ್ ರಿಪೋರ್ಟ್ ಕೂಡ ಹೇಳಿತ್ತು. ಅದರ ಡೀಟೇಲ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲೂ ತಾವು ಗಮನಿಸಿದ್ರಿ. ಆದ್ರೆ ಇದೀಗ ದರ್ಶನ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದಷ್ಟು ಮಾಹಿತಿಯನ್ನ ಹೊರಹಾಕಿದ್ದಾರೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಆಸ್ಪತ್ರೆಯಲ್ಲಿರೋ ಸಾರಥಿಗೆ ಶುರುವಾಗಿದೆ ಕಂಟಕ. ಕ್ಯಾನ್ಸಲ್ ಆಗಿಯೇ ಬಿಡುತ್ತಾ ದರ್ಶನ್ ಬೇಲ್ ಎದುರಾಗಿದೆ. ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರೋ ಸಾರಥಿಗೆ ಟೆನ್ಷನ್ ಶುರುವಾಗಿದೆ. 3 ವಾರಗಳು ಕಳೆದ್ರೂ ಬೆನ್ನು ನೋವಿಗೆ ಆಪರೇಷನ್ ಮಾಡಿಸಿಕೊಳ್ಳದಿರೋದೇ ಮುಳುವಾಗ್ತಿದೆ. ಈ ಬಗ್ಗೆ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದು, ದರ್ಶನ್ ಬೇಲ್ ಕ್ಯಾನ್ಸಲ್ ಬಗ್ಗೆ ಚಿಂತನೆ ನಡೆಸಿರುವುದಾಗಿ ಹೇಳಿದರು. ಅಲ್ಲ, ಈಗ ನಾವು FSL ರಿಪೋರ್ಟ್ ಬರಬೇಕು ಅಂತೇಳಿ ಹೈದರಾಬಾದಿಗೆ ಕಳಿಸಿದ್ದು. ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತೇಳಿ ಹೈದರಾಬಾದ್ ಅದು ಕಳಿಸಿದ್ದಾರೆ. ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಅದು ಯಾರೋ ಅವ್ರ ಜೊತೆಯಲ್ಲಿ ಇದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು, ಮತ್ತು ಮುಂದೆ ಏನು ಕ್ರಮ ತಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವ್ರು ಮಾಡ್ತಾರೆ. ದರ್ಶನ್ ನಾಟಕ ಆಡ್ತಿರಬಹುದು ಎಂದ ಪರಮೇಶ್ವರ್. ದರ್ಶನ್ಗೆ ಆಪರೇಷನ್ ಅಗತ್ಯ ಇಲ್ಲ. ದರ್ಶನ್ಗೆ ಆಪರೇಷನ್ ಅಗತ್ಯವೇ ಇಲ್ಲ ಅನ್ಸುತ್ತೆ. ಆಪರೇಷನ್ ವಿಚಾರದಲ್ಲಿ ದರ್ಶನ್ ನಾಟಕ ಆಡ್ತಿರಬಹುದು ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ದರ್ಶನ್ಗೆ ಆಪರೇಷನ್ ಅಗತ್ಯ ಇಲ್ಲ ಅನ್ನೋದು ಕಾಣುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು, ಹೀಗಾಗಿ ದರ್ಶನ್ ಜಾಮೀನು ಕ್ಯಾನ್ಸಲ್ ಬಗ್ಗೆ ಚಿಂತನೆ. ಸರ್ಜರಿ ಮಾಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದಿಂದ ಬೆಂಗಳೂರಿಗೆ ಬೇಲ್ ಮೇಲೆ ಆಚೆ ಬಂದ ದರ್ಶನ್ಗೆ ಈ ದಿನದವರೆಗೂ ಸರ್ಜರಿ ಆಗಿಲ್ಲ. ಸರ್ಜರಿ ಮಾಡಿಸ್ಕೊಳ್ಳಿಕ್ಕೆ ಅನೇಕ ಹೆಲ್ತ್ ಫ್ಯಾಕ್ಟರ್ಗಳೇ ಕಾರಣ ಆಗ್ತಿದೆ ಅಂತ ಹೇಳಿ ಮೆಡಿಕಲ್ ರಿಪೋರ್ಟ್ ಕೂಡ ಹೇಳಿತ್ತು. ಅದರ ಡೀಟೇಲ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲೂ ತಾವು ಗಮನಿಸಿದ್ರಿ. ಆದ್ರೆ ಇದೀಗ ದರ್ಶನ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದಷ್ಟು ಮಾಹಿತಿಯನ್ನ ಹೊರಹಾಕಿದ್ದಾರೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಆಸ್ಪತ್ರೆಯಲ್ಲಿರೋ ಸಾರಥಿಗೆ ಶುರುವಾಗಿದೆ ಕಂಟಕ. ಕ್ಯಾನ್ಸಲ್ ಆಗಿಯೇ ಬಿಡುತ್ತಾ ದರ್ಶನ್ ಬೇಲ್ ಎದುರಾಗಿದೆ. ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರೋ ಸಾರಥಿಗೆ ಟೆನ್ಷನ್ ಶುರುವಾಗಿದೆ. 3 ವಾರಗಳು ಕಳೆದ್ರೂ ಬೆನ್ನು ನೋವಿಗೆ ಆಪರೇಷನ್ ಮಾಡಿಸಿಕೊಳ್ಳದಿರೋದೇ ಮುಳುವಾಗ್ತಿದೆ. ಈ ಬಗ್ಗೆ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದು, ದರ್ಶನ್ ಬೇಲ್ ಕ್ಯಾನ್ಸಲ್ ಬಗ್ಗೆ ಚಿಂತನೆ ನಡೆಸಿರುವುದಾಗಿ ಹೇಳಿದರು. ಅಲ್ಲ, ಈಗ ನಾವು FSL ರಿಪೋರ್ಟ್ ಬರಬೇಕು ಅಂತೇಳಿ ಹೈದರಾಬಾದಿಗೆ ಕಳಿಸಿದ್ದು. ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತೇಳಿ ಹೈದರಾಬಾದ್ ಅದು ಕಳಿಸಿದ್ದಾರೆ. ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಅದು ಯಾರೋ ಅವ್ರ ಜೊತೆಯಲ್ಲಿ ಇದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು, ಮತ್ತು ಮುಂದೆ ಏನು ಕ್ರಮ ತಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವ್ರು ಮಾಡ್ತಾರೆ. ದರ್ಶನ್ ನಾಟಕ ಆಡ್ತಿರಬಹುದು ಎಂದ ಪರಮೇಶ್ವರ್. ದರ್ಶನ್ಗೆ ಆಪರೇಷನ್ ಅಗತ್ಯ ಇಲ್ಲ. ದರ್ಶನ್ಗೆ ಆಪರೇಷನ್ ಅಗತ್ಯವೇ ಇಲ್ಲ ಅನ್ಸುತ್ತೆ. ಆಪರೇಷನ್ ವಿಚಾರದಲ್ಲಿ ದರ್ಶನ್ ನಾಟಕ ಆಡ್ತಿರಬಹುದು ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ದರ್ಶನ್ಗೆ ಆಪರೇಷನ್ ಅಗತ್ಯ ಇಲ್ಲ ಅನ್ನೋದು ಕಾಣುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು, ಹೀಗಾಗಿ ದರ್ಶನ್ ಜಾಮೀನು ಕ್ಯಾನ್ಸಲ್ ಬಗ್ಗೆ ಚಿಂತನೆ. ಸರ್ಜರಿ ಮಾಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದಿಂದ ಬೆಂಗಳೂರಿಗೆ ಬೇಲ್ ಮೇಲೆ ಆಚೆ ಬಂದ ದರ್ಶನ್ಗೆ ಈ ದಿನದವರೆಗೂ ಸರ್ಜರಿ ಆಗಿಲ್ಲ. ಸರ್ಜರಿ ಮಾಡಿಸ್ಕೊಳ್ಳಿಕ್ಕೆ ಅನೇಕ ಹೆಲ್ತ್ ಫ್ಯಾಕ್ಟರ್ಗಳೇ ಕಾರಣ ಆಗ್ತಿದೆ ಅಂತ ಹೇಳಿ ಮೆಡಿಕಲ್ ರಿಪೋರ್ಟ್ ಕೂಡ ಹೇಳಿತ್ತು. ಅದರ ಡೀಟೇಲ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲೂ ತಾವು ಗಮನಿಸಿದ್ರಿ. ಆದ್ರೆ ಇದೀಗ
ದರ್ಶನ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದಷ್ಟು ಮಾಹಿತಿಯನ್ನ ಹೊರಹಾಕಿದ್ದಾರೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಆಸ್ಪತ್ರೆಯಲ್ಲಿರೋ ಸಾರಥಿಗೆ ಶುರುವಾಗಿದೆ ಕಂಟಕ. ಕ್ಯಾನ್ಸಲ್ ಆಗಿಯೇ ಬಿಡುತ್ತಾ ದರ್ಶನ್ ಬೇಲ್ ಎದುರಾಗಿದೆ. ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರೋ ಸಾರಥಿಗೆ ಟೆನ್ಷನ್ ಶುರುವಾಗಿದೆ. 3 ವಾರಗಳು ಕಳೆದ್ರೂ ಬೆನ್ನು ನೋವಿಗೆ ಆಪರೇಷನ್ ಮಾಡಿಸಿಕೊಳ್ತಿರೋದೇ ಮುಳುವಾಗ್ತಿದೆ. ಈ ಬಗ್ಗೆ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದು, ದರ್ಶನ್ ಬೇಲ್ ಕ್ಯಾನ್ಸಲ್ ಬಗ್ಗೆ ಚಿಂತನೆ ನಡೆಸಿರುವುದಾಗಿ ಹೇಳಿದರು. ಅಲ್ಲ, ಈಗ ನಾವು FSL ರಿಪೋರ್ಟ್ ಬರಬೇಕು ಅಂತೇಳಿ ಹೈದರಾಬಾದಿಗೆ ಕಳಿಸಿದ್ದು. ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತೇಳಿ ಹೈದರಾಬಾದ್ ಅದು ಕಳಿಸಿದ್ದಾರೆ. ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಅದು ಯಾರೋ ಅವ್ರ ಜೊತೆಯಲ್ಲಿ ಇದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು, ಮತ್ತು ಮುಂದೆ ಏನು ಕ್ರಮ ತಗೋಬೇಕು ಅದು ತಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವ್ರು ಮಾಡ್ತಾರೆ. ದರ್ಶನ್ ನಾಟಕ ಆಡ್ತಿರಬಹುದು ಎಂದ ಪರಮೇಶ್ವರ್. ದರ್ಶನ್ಗೆ ಆಪರೇಷನ್ ಅಗತ್ಯ ಇಲ್ಲ. ದರ್ಶನ್ಗೆ ಆಪರೇಷನ್ ಅಗತ್ಯವೇ ಇಲ್ಲ ಅನ್ಸುತ್ತೆ. ಆಪರೇಷನ್ ವಿಚಾರದಲ್ಲಿ ದರ್ಶನ್ ನಾಟಕ ಆಡ್ತಿರಬಹುದು ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ದರ್ಶನ್ಗೆ ಆಪರೇಷನ್ ಅಗತ್ಯ ಇಲ್ಲ ಅನ್ನೋದು ಕಾಣುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು, ಹೀಗಾಗಿ ದರ್ಶನ್ ಜಾಮೀನು ಕ್ಯಾನ್ಸಲ್ ಬಗ್ಗೆ ಚಿಂತನೆ. ಸರ್ಜರಿ ಮಾಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದಿಂದ ಬೆಂಗಳೂರಿಗೆ ಬೇಲ್ ಮೇಲೆ ಆಚೆ ಬಂದ ದರ್ಶನ್ಗೆ ಈ ದಿನದವರೆಗೂ ಸರ್ಜರಿ ಆಗಿಲ್ಲ. ಸರ್ಜರಿ ಮಾಡಿಸ್ಕೊಳ್ಳಿಕ್ಕೆ ಅನೇಕ ಹೆಲ್ತ್ ಫ್ಯಾಕ್ಟರ್ಗಳೇ ಕಾರಣ ಆಗ್ತಿದೆ ಅಂತ ಹೇಳಿ ಮೆಡಿಕಲ್ ರಿಪೋರ್ಟ್ ಕೂಡ ಹೇಳಿತ್ತು. ಅದರ ಡೀಟೇಲ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲೂ ತಾವು ಗಮನಿಸಿದ್ರಿ. ಆದ್ರೆ ಇದೀಗ ದರ್ಶನ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದಷ್ಟು ಮಾಹಿತಿಯನ್ನ ಹೊರಹಾಕಿದ್ದಾರೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಆಸ್ಪತ್ರೆಯಲ್ಲಿರೋ ಸಾರಥಿಗೆ ಶುರುವಾಗಿದೆ ಕಂಟಕ. ಕ್ಯಾನ್ಸಲ್ ಆಗಿಯೇ ಬಿಡುತ್ತಾ ದರ್ಶನ್ ಬೇಲ್ ಎದುರಾಗಿದೆ. ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರೋ ಸಾರಥಿಗೆ ಟೆನ್ಷನ್ ಶುರುವಾಗಿದೆ. 3 ವಾರಗಳು ಕಳೆದ್ರೂ ಬೆನ್ನು ನೋವಿಗೆ ಆಪರೇಷನ್ ಮಾಡಿಸಿಕೊಳ್ತಿರೋದೇ ಮುಳುವಾಗ್ತಿದೆ. ಈ ಬಗ್ಗೆ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದು, ದರ್ಶನ್ ಬೇಲ್ ಕ್ಯಾನ್ಸಲ್ ಬಗ್ಗೆ ಚಿಂತನೆ ನಡೆಸಿರುವುದಾಗಿ ಹೇಳಿದರು. ಅಲ್ಲ, ಈಗ ನಾವು FSL ರಿಪೋರ್ಟ್